ಒಟ್ಟಾರೆಯಾಗಿ ಎಲ್ಲಾ ಶೈಲಿಯ ಭಾಷೆಯನ್ನ ಮಾತಾಡುವ ಮಕ್ಕಳು ಈ ಶಾಲೆಯಲ್ಲಿದ್ದರು. ನಿಮಗೊಂದು ಇದು ಹೊಸ ಭಾಷೆಯ ಪರಿಚಯ ಮಕ್ಕಳೇ. ನಿಮ್ಮೂರಲ್ಲಿ ಕೂಡ ಈ ನಿಮ್ಮ ಪ್ರಾದೇಶಿಕ ಭಾಷೆಗಳಿಗೆ ಒಂದು ಕಾರ್ಯಕ್ರಮವನ್ನ ಇದೇ ರೀತಿ ಆಯೋಜನೆ ಮಾಡಿಕೊಳ್ಳಿ, ಅದರ ಪ್ರಾಮುಖ್ಯತೆಯನ್ನು ತಿಳಿಸಿ. ಮತ್ತೊಂದು ಏನ್ ಕೇಳಿದ್ರೆ, ಇವತ್ತಿನ ಕಾರ್ಯಕ್ರಮದ ಹೆಸರು ವಾಲ್ಬೆಲ್ಲ ಅಂತ ಹೇಳಿ. ಈ ವಾಲ್ಬೆಲ್ ಅನ್ನುವ ಶಬ್ದ ಯಾವುದರದ್ದು ಕೇಂದ್ರೆ, ಈ ಹಣಿ ಮರದ, ಅದನ್ನು ನಾನು ಶೇಂದಿ ಅಂತ ಕರೆಯುವುದಿಲ್ಲ, ಕಳ್ಳೆ ಅಂತ ಕರೀತೆ. ಅದನ್ನ ಕೊಯ್ಸಿ ಅದೇ ಹಣಿ ಓಲಿನ ಒಂದು ಉರುಟು ಮಾಡಿ ಅದರೊಳಗೆ ಎರೆದು ಆ ಗಟ್ಟಿ ಮಾಡಿ ತೆಗುವ ಬೆಲ್ಲವೇ ವಾಲಿಬೆಲ್ಲ. ಅದನ್ನ ಓಲಿಯ ಪರಿಧಿ ಒಳಗೆ ಇಪ್ಪಕ್ಕೋಸ್ಕರ ಅದನ್ನ ವಾಲಿಬೆಲ್ಲ ಅಂತ ಕರೋದು, ಓಲಿ ಒಳಗೆ. ಮತ್ತೆ ಆ ಓಲಿಗೆ ನಮ್ಮ ಕುಂದಾಪುರದಂಗೆ ಬಹಳ ಮಹತ್ವ. ಯಾವುದಕ್ಕೆ? ಹಣಿ ಓಲಿಗೆ. ಅದು ಸ್ವಲ್ಪ ಗಟ್ಟಿ, ಆ ಬೆಲ್ಲ ಕೊದುವ ತಿನ ಆ ಓಲಿ ಪರಿಧಿ ಅನ್ನೋದು ಹಾದು ಸುಟ್ಟು ಹತ್ತಲ್ಲ. ತೆಂಗಿನ ಓಲಿ ಹಾಕರೆ ಅದು ಸುಟ್ಕೊಂಡು ತಗೊಳೋ, ಹಣಿ ಓಲಿನ ಮಾತ್ರ ನಿಲ್ಸತ್. ಆದ್ರಿಂದ ಆ ಹಣಿ ಓಲಿನ ಅಷ್ಟು ಸಮರ್ಥವಾಗಿ ಬಳಸುವಂಥದ್ದು ಒಂದಿದ್ರೆ, ಆ ಕಲೆ ಗೊತ್ತದಿದ್ದರೆ ನಮ್ಮ ಕುಂದಾಪುರದವರಿಗೆ ಮಾತ್ರ ಅಂತ ಹೇಳೋದಕ್ಕೊಂದು ಹೆಮ್ಮೆ. ಇನ್ನೊಂದು ಏನು ಕೇಳಿದ್ರೆ, ಈ ಲೋಹ ಕಂಡು ಹಿಡುವುದಕ್ಕೂ ಮುಂಚೆ, ಈ ಮಕ್ಕಳಿಗೆ ಅರ್ಥ ಆಗ್ತಿಲ್ವೋ ಎಂತದೋ ಮಾರ್ರೆ, ಒಟ್ಟಿದ ಯಜ್ಞಕ್ಕೆ ಕುದುರಿನ ಕಟ್ಟಿ ತಂದ್ಬೇಚಿನ ತಿಳಿಯಕತ್ತವ, ತಿಳಿತೈತಿ. ಹಾ, ಆಗಲಿಕ್ಕೆ ಲೋಹ, ಆಮೇಲೆ ಈ ಚಿನ್ನ, ಬೆಳ್ಳಿ, ತಾಮ್ರ ಇದೆಲ್ಲ ಬರುವುದಕ್ಕೂ ಮುಂಚೆ ಅಲಂಕಾರ ಅನ್ನೋದು ಯಾವತ್ತೂ ಇದ್ದಿತ್ತು. ಅಲಂಕಾರಕ್ಕಾಗಿ ಹೆಣ್ಣು ಮಕ್ಕಳು ಸರ ಯಾವುದರಿಂದ ಮಾಡ್ಕೊಂತಿದ್ರು ಕೇಂದ್ರೆ, ಮಣ್ಣಿನ ತಾಳಿ, ಮಣ್ಣಿನ ಸರ, ಮಣ್ಣಿದೆಲ್ಲ ಹೆಣೆದು ಮಾಡ್ಕೊಂತಿದ್ದರು. ಅದು ಮಳೆ ಬಂದರೆ ಬೆಗರಿಗೆಲ್ಲ ಮೈಯಂಗೆ ಚೆಂಡಿ ಹಾತಿತ್ತು. ಅದಕ್ಕೆ ಯಾವುದ್ರಂಗೆ ಆಭರಣ ಮಾಡ್ತಿದ್ರು ಕೇಳಿದ್ರೆ, ಇದೇ ಹಣಿ ಓಲಿಯಂಗೆ ಆಭರಣ ಮಾಡ್ತಿದ್ದರು. ಕಿವಿಗೆ ಹಾಕೋದು, ಕೊರ್ಲಿನ ಸರ, ಕೈ ಬಳಿ, ಕಾಲಿನ ಬಳಿ, ಬೇಕಾದ್ದೆಲ್ಲ ಈ ಲೋಲಾಕ್ ಎಲ್ಲ ಕೆಮಿಗುಂಡು ಪೂರ ಎಲ್ಲ ಹಾಯ್ಕೊಂತಿದ್ದೀರಿ. ಅದನ್ನು ಓಲಿಯಂಗೆ ಮಾಡೋದಿದ್ದಿತ್ತು. ಕೊನೆಗೆ ಸರ ಹೋಯ್ತು, ಎಲ್ಲ ಹೋಯ್ತು, ಕೆಮಿದು ಮಾತ್ರ ಆ ಹೆಣ್ಣು ಮಕ್ಕಳದನ್ನ ಹಾಗೆ ಉಳಿಸ್ಕೊಂಡು ಬಂದರು. ಯಾವುದು? ಓಲಿಯಂಗೆ ಮಾಡೋದು. ಅದಕ್ಕೆ ಈ ಕಿವಿಗೆ ಹಾಕುವ ಆಭರಣಕ್ಕೆ ಯಾಕೆ ಓಲೆ ಅಂತ? ಓಲೆ ಅಂದ್ರೆ ಅರ್ಥ ಎಂತ? ಓಲಿ ಅಂದ್ರೆ ಎಂತ? ಓಲಿ ಅಂದ್ರೆ ಇದೆ, ಹಣಿ ಓಲಿಯಂಗೆ ಆಗಳಿಕೆ ಲೋಹ ಮತ್ತೊಂದು ಕಂಡಿಡಿಕಿದ್ರೆ ಮುಂಚೆ ಈ ಭಾಗದ ಜನರು ಎಲ್ಲರೂ ಕೂಡ ಈ ಹಣಿ ಓಲಿಯಂಗೆ ಆಭರಣ ಮಾಡಿ ಕೆಮಿಗೆ ಹಾಯ್ಕಂತಿದ್ದೀರ. ಸರಗಿರ ಎಲ್ಲ ಮತ್ತೆ ತೊಳೆದು ಹೋದ್ರೆ ಅದು ಕೆಮಿ. ಇಲ್ಲ ಅಂದ್ರೆ ಇದಕ್ಕೆ ಓಲಿ ಅಂದಿ ಅಂತ ಕೇಳ್ಕ, ಇಲ್ಲಿ ಓಲಿ ಇತ್ತ? ಈ ತೆಂಗಿನ ಸಸ್ಯ? ಇಲ್ಲ ಹಣಿ ಕಳ್ಳು ಕೊಯ್ಸಿ ಇದು ಕೆಮಿಗೆ ಹರಿತ್ರ ಬೆಲ್ಲ ಮಾಡೋಗಿಲ್ಲಲ್ಲ. ಆ ಓಲಿಯ ಆಭರಣ ಇರುವುದರಿಂದ ಇದನ್ನ ಕಿವಿಯೋಲೆ, ಬೆಂಡೋಲೆ ಅಂತ ಕರೆಯೋದು. ಈಗ ಸುಳ್ಳು ಅರ್ಗಾಣಿ ನೀವು ಯಾವ್ದು, ನಾವು ಈ ಆಗಳಿಗೆಲ್ಲ ಬರೆದಿಡೋಕೆ ತಾಳೆಗರಿ ಇದ್ರಂಗೆ ಬರೀತಿದ್ದಾರೆ, ಹಣಿ ಓಲಿ ಹಂಗೆ ಬರೀತಿದ್ದಾರೆ. ಹಣಿ ಓಲಿ ಯಾರಿಗಾರು ಇನ್ನೊಬ್ರಿಗೆ ಕೊಡುವುದಿದ್ರೆ ಅದನ್ನು ಕರೆಯೋಲೆ ಅಂತ ಕರೀತಿದ್ರು. ಆ ಓಲೆ ಅನ್ನುವ ಶಬ್ದ ಇವತ್ತು ಉಳಿದು ನ್ಯಾಯಯುತವಾಗಿ ಉಳಿದು ಬಂದಿದ್ರೆ ನಮ್ಮ ಕುಂದಾಪುರದಲ್ಲಿ ಮಾತ್ರ ಅಂತ ಹೇಳುವುದಕ್ಕೆ ನಮಗೊಂದು ಹೆಮ್ಮೆ, ಒಂದು ಚಪ್ಪಾಳೆ ಈ ವಾಲಿಬೆಲ್ಲ ಅನ್ನುವ ಶಬ್ದಕ್ಕೆ ಇರಲಿ. ಅದಕ್ಕಾಗಿ ಕರೆಯೋಲೆ, ಕಿವಿಯೋಲೆ, ಬೆಂಡೋಲೆ, ವಾಲಿಬೆಲ್ಲ ಅಥವಾ ಓಲೆ ಇದ್ದದ್ದನ್ನು ನಾವು ಅದನ್ನ ನಮಗೆ ಬೇಕಾದಂತೆ ನಾವು ಕುಂದಾಪುರದವರು ಗ್ರಾಮ್ಯಕ್ಕಾಗಿ ಬಳಸ್ಕೊಂಡದ್ದು. ಆದ್ದರಿಂದ ಈ ಯಾವುದೇ ಗ್ರಾಂಥಿಕ ಕನ್ನಡವನ್ನ ಗ್ರಾಮ್ಯಕ್ಕಾಗಿ ಬಳಸ್ಕೊಂಡದಿದ್ರೆ ಅದು ಅವ್ರು ಅನ್ಎಜುಕೇಟೆಡ್ ಅಂತೇಳಿ ಅಲ್ಲ, ಆ ಊರಿನ ಭೌಗೋಳಿಕ ಪ್ರದೇಶ ತಕ್ಕಂತೆ ನಾವು ಅದನ್ನು ಮಾತಾಡ್ಕೊಂಬುದು ಅಷ್ಟೇ ಬಿಟ್ರೆ ಮತ್ತೇನಲ್ಲ. ಯಾಕಂದ್ರೆ ಲಾಕ್ಡೌನ್ ಟೈಮಿಗೆ ಒಂದು ಅಂಗಡಿಗೆ ಹೋಗಿ ನಾವು ಕೇಳದ್ ಚವಂತಿಕಾಯಿ ಕೊಡಿ ಅಂದದ್ದು. ಅವ ಚವಂತಿಕಾಯಿ ಇಲ್ಲದೆ ಹೋಯ್ತಂದ, 2 ಹೆಡಗಿ ಬೆಚ್ಕೊಂಡಿದ್ದ ಅವನ ಚವಂತಿಕಾಯಿ. ಅವ ಲಾಕ್ಡೌನ್ ಅಂದಲೇ ಪರೂರಂಗ್ ಲಾಸ್ ಆಗಿ ಇಲ್ಲಿ ಬಂದು ಅಂಗಡಿ ಬೆಚ್ಕೊಂಡಿದ್ದ. ಅವನಿಗೆ ಚವಂತಿಕಾಯಿ ಅಂದ್ರೆ ಗೊತ್ತಿಲ್ಲ, ಅವ ಸೆಂಟಲ್ಲಿ ಊರು ಬಿಟ್ಟಿದ್ದ. ಅವನ ಹೆಸರಂಗದ ಸೌತಿಕಾಯಿ, ನಮ್ಮ ಹೆಸರಂಗದ ಚವಂತಿಕಾಯಿ. ಕನಿಗೂ ಅವನ ಚವಂತಿಕಾಯಿ ಇಲ್ಲದೆ ಹೋಯ್ತಂದ. ಕಡೆ ನಾವು ಹೆಕ್ಕಿ ಕೊಟ್ರ ಮೇಲೆ, ಮಗ ಇದನ್ನ ನಿಮ್ಮೂರಂಗೆ ಸೌತಿಕಾಯಿ ಅಂತ, ನಮ್ಮೂರಂಗೆ ಚವಂತಿಕಾಯಿ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಗ್ರಾಂಥಿಕ ಕನ್ನಡವನ್ನ ನಾವು ಬೇಕಾದಂಗೆ ನಮ್ಮ ಊರಲ್ಲಿ ನಾವು ಬಳಸ್ಕೊಂಡಂಗೆ. ಅದಕ್ಕಾಗಿ ಈ ಕುಂದಾಪುರ ಕನ್ನಡ ಪ್ರತಿಷ್ಠಾನದವರು, ಸರ್ ಆಯ್ತಾ ಟೈಮ್ ಆಯ್ತು, ನಂಗೆ ಹೇಗಳಿಗೆ ಅಂತ ಗೊತ್ತಾ, ನಾನು ಹುಟ್ಟದ್ದೇ ಒಂಚೂರು ತಡ ಅಮ್ಮ. ಎಲ್ಲ ಅಮ್ಮ ಹೇಳಂತಿಪ್ಪ, ಎಲ್ಲರೂ ಒಂಚೂರು ಗಡಿ ಬಿಡಿ ಬೇಗ ತಿಂಗಳು ಐಕಿದ್ರೆ ಹುಟ್ಟುತ್ತಾರಲ್ಲ, ನಾನೊಂದು 4 ದಿವಸ ತಡ ಹುಟ್ಟದ್ದಮ್ಮ. ನಂಗೆ ಎಲ್ಲ ಕಾರ್ಯಕ್ರಮಕ್ಕವರು ಮಾತಾಡೋಕೆ ಸಮಯ ಸಿಕ್ಕುದಲ್ಲ ಮರ. ಮನೆಗೆ ಮಾತಾಡ್ತಿ ಅಂದ್ರೆ ಹೆಂಡತಿ ಬಿಡುವುದಲ್ಲ, ಇಲ್ಲಿ ಮಾತಾಡ್ತಿ ಅಂದ್ರೆ ಸಮಯ ಆಕೆಯರಿಗೆಲ್ಲರೂ ಮೈಗೆ ಸಿಕ್ಕೋದು. ಹಂಗಪ್ಕೋಯ್ ಮತ್ತೆ ಕೆಲವು ಸರಿ ನಾನು ನೀವು ಇಲ್ಲಿ ಕರ್ದಲ್ಲಿ ಯಾಕೆ ನಾನು ಆಚೆಗೆ ಹೋಗಿ ಪಂಜಿ ಉಟ್ಕೊಂಡಿಕೇನ್ರಿ ಸರ್,
ಕುಂದಾಪುರ ಕನ್ನಡ ಕಾರ್ಯಕ್ರಮ ಎಲ್ಲರೂ ಪೊಂಜಿ ಉಟ್ಕ ಬರ್ತಾರ ನನ್ನ ಸೋಲಿಗೆ ನಾನು ಸೊತ್ತಿನಾಥದರ್ನ ಬೇಗ ಎಪ್ಸಿ 8:50 ಅಂಗಡಿಗೆ ಹೋಗಿ ನಾನೇ ದೇವ್ರ ಆಣೆ ಹೋದ್ಬೇಕ ದೇವ್ರ ಆಣೆ. ಇವತ್ತು ಅವ್ರ ಮಗ ಗಿರಿ ಅಂದ್ರೆ ಇದ್ರ ಕಾಣಿ ಗಿರಿಪೈ ಅವ್ರಿಗೆ ಕೇಳಿ ನಾನೇ ಶಟರ್ನೆಲ್ಲ ತೀರ್ಸಿ ಕಬ್ಬಿನ ಮಿಶ್ರಣ ತೀರ್ಸಿ ಒಂದು ಪಂಜಿ ಉಟ್ಕ ಬಂದು. ಇಲ್ಲಿ ಯಾರು ಪಂಜಿ ಹಾಕ ಬರಲ್ಲ ನನಗೆ. ಆಗಳಿಂದ ಇಲ್ಲಿವರೆಗೆ ಬರ್ಗಿ ಉಟ್ಕೊಂಡು ಎಲ್ಲ ಸೊಂಟ ತಪ್ಪಿ ಹೊತ್ತೇನೋ ಎಲ್ಲೋ ಜಾರಿ ಹೊತ್ತೇನೋ ಒಂದು ಬುಕ್. ಮತ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾನೊಂದು ಪಂಜಿ ಉಟ್ಕೊಂಡು ಹೋಯ್ದಿ. ಹಿಂಗೆ 7-8-10 ಟೀಮಿನ ಮಕ್ಕಳ ಕಾರ್ಯಕ್ರಮ ಮಾಡುವತ್ತಿನ ಅವ್ರಿಗೆ ತುಳಸಿ ಪೂಜೆ ಮಾಡ್ಕಿದ್ದು. ಅವನ ಹತ್ರ ಪಂಜಿ ಇಲ್ಲ. ಮನುವಣ್ಣ ನಿಮ್ ಪಂಜಿ ಕೊಡ್ತಾರೆ ಕಂಡ ಅವ ಪಂಜಿ ನಾನು ಹಾಫ್ ಪ್ಯಾಂಟ್ ಹಾಕೊಂಡ ಹಂಗೆ ನಿಂತಿದ್ದಿ. ಅವ ಫಂಕ್ಷನ್ ಮುಗಿಸನ್ ಪಂಜಿ ತಕ ಹೋದನ್ ತರಲೇ ಇಲ್ಲ. ದೇವ್ರಣ ಸುಳ್ಳು ಹೇಳ್ರೆ ಹಾಳಾಯ್ಕಣಪ್ಪಿ ನಾನು ಎಲ್ಲ ಯಾವ ಕಾಲೇಜ್ ಅಂತ ಹೇಳೋದಿಲ್ಲ. ಆದ್ರಿಂದ ಇಂಥ ಕಾರ್ಯಕ್ರಮಗಳ ಬಪ್ಪತ್ತಿನ ಹೆದರ್ಕೊಂಡ್ ಮತ್ತೆ ಯಾಕೆ ಆಚೆಗೋಯ್ ಪಂಜಿ ಹುಟ್ಟಿಕೊಂಡ್ರೆ ಪ್ಯಾಂಟ್ ಹಾಕೊಂಡಲ್ಲೂ ಕೆಲವು ಸಮಸ್ಯೆ ಇರೋ ಶೂಗಿನ ಹಾಕೊಂಡು ಬಪ್ಪತ್ತಿನ. ಈಗ ಇದೇ ರೀತಿ ಯಾವ್ದು ನಾವು ಲೈವಿಗೆ ಅಂತೇಳಿ ಸಿಕ್ಕಾಪಟ್ಟೆ ಇದನ್ನ ಕ್ಯಾಮರಾ ಲೈಟು ಅವು ಇವು ವಯರ್ ಅಂದ್ರೆ ಏನು ತಿರಿ ಎಳೆದು ಹಾಕದಂಗೆ ಇರುತ್ತೆ. ಮಡಿರ್ ತಿರಿ ಎಳುವತ್ತಿನ ಹಂಗೆ ಅಲ್ದ ಮಡಿ ರಾಶಿ ಬಿದ್ಕೊಂಡಿರೋದಿಲ್ಲ. ಮಕ್ಕಳು ನಿಮ್ಗೆ ಅರ್ಥ ಆಗತ್ತಾ? ಅರ್ಥ ಆಗಿಲ್ಲ ಅಂದ್ರೂ ಒಟ್ಟಿಲ್ಲ, ನನ್ನ ಬಗ್ಗೆ ಏನೂ ಕಮೆಂಟ್ ಮಾಡಬೇಡಿ. ಇಲ್ಲಾಂದ್ರೆ ನೀವು ಮನೆಗೆ ಹೋದಾಗ ಅಥವಾ ನಾಳೆ ಶನಿವಾರ ಫೋನ್ ಬಂದಾಗ ಏನಂತೀರಿ ಗೊತ್ತಾ? ಒಬ್ಬ ಹುಚ್ಚ ಬಂದನ ಬಡ್ಬಡ್ಸಿ ಹೋಗ್ಯಾನ ಅಂತೀರಿ ನೀವು. ಇಷ್ಟೇ ಅಂತೀರಿ. ಏನ್ ಮಾತಾಡಕತ್ತನ ಒಬ್ಬ ಹುಚ್ಚ, ಯಾವ 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 ಏನ್ ಬಡಬಡಕತ್ತನ ಇಷ್ಟೇ ಹೇಳ್ತೇನೆ ನಾವು. ಯಾಕಂದ್ರೆ ನನಗೆ ಗೊತ್ತಿದೆ, ನಾನು 15 ವರ್ಷ ಉತ್ತರ ಕರ್ನಾಟಕದಲ್ಲೇ ಇದ್ದೆ. ನನಗೆ ಉದ್ಯೋಗದಲ್ಲಿ ಮೊದಲು ಅನ್ನ ಕೊಟ್ಟದ್ದಿದ್ರೆ ಅದು ವಿದ್ಯಾಭ್ಯಾಸ ಮತ್ತೆ ಹುಟ್ಟಿನಲ್ಲಿ ಅನ್ನ ಕೊಟ್ಟದ್ದಿದ್ರೆ ಕುಂದಾಪುರ, ಉದ್ಯೋಗಕ್ಕೆ ಮೊದಲೇ ನನಗೆ ಅನ್ನ ಕೊಟ್ಟದ್ದಿದ್ರೆ ಉತ್ತರ ಕರ್ನಾಟಕ. ಅದಕ್ಕಾಗಿ ನಮಗದೊಂದು ಹೆಮ್ಮೆ. ಇದು ಬೇಕು ಮಕ್ಕಳೇ. ಸಂಜೆ ಆದಂಗೂ ಈ ಚಪ್ಪಾಳೆ, ಈ ಶಿಳ್ಳೆ, ಈ ಒಂದು ಕೂಗು ಬೇಕೇ ಬೇಕು. ಯಾಕಂದ್ರೆ ಒಂದು ಬದಿಗೆ ಚಳಿ, ಒಂದು ಬದಿಗೆ ತಡ ಆಯ್ತು, ಒಂದು ಬದಿಯಲ್ಲಿ ನಿಮಗೆ ನೆಕ್ಸ್ಟ್ ಹಾಸ್ಟೆಲಿಗೆ ಹೋದ್ರೆ ಮತ್ತೆ ನಾಳೆ ಬೆಳಿಗ್ಗೆ ಏಳಿಸ್ತ್ರೇನೋ ಅನ್ನೋದು ಒಂದು ತಲೆ ಬಿಸಿಯಲ್ಲಿ ನಿಮಗೆ. ಈ ಹಾಸ್ಟೆಲ್ ಅಲ್ಲಿ ನಿಮಗೆ ಹೌದಾ ನಿಮಗ ಹಾಸ್ಟೆಲ್ ಅಲ್ಲಿ ಮತ್ತೆ ಯಾವ್ದು ಮಂಡಿ ಬಿಸಿ ಇಲ್ಲ. ನಾವು ಇಂಥದ್ದು 10 ಕಾರ್ಯಕ್ರಮ ನಾವು ಎಷ್ಟು ಅರ್ಧ ಗಂಟೆ ಇಲ್ಲ 3 ಗಂಟೆ ಮಾತಾಡ್ರು ನೀವು ಸುಮ್ಮನೆ ಕೇಂತ್ರಿ. ನಿಮ್ಗೆ ನಮ್ಮನ್ನು ಕಂಡ್ರೆ ಸಿಟ್ರಿಲ್ಲ. ಓಲ್ ರಮೇಶ್ ಸರ್, ಭರತ್ ಸರ್ ಇನ್ನು ನಾಳೆ ಬೆಳಿಗ್ಗೆ ಎಲ್ಲಿ ಬರ್ತರೇನೋ 4:15 ಅಂತೇಳಿ. ಅದಕ್ಕಾಗಿ ನಿಮ್ಗೆ ತಲೆಯಲ್ಲಿ ಇರ್ತದೆ. ಹಾಗೇನಿಲ್ಲ. ಹಾಸ್ಟೆಲ್ ಅಂದ್ರೆ ಒಂದು ತ್ಯಾಗ ಮಾಡೋಕಿರುವುದೇ. ನಮ್ಮ ಜೀವನದ ಕೆಲವೊಂದು ತ್ಯಾಗವನ್ನು ಮಾಡಿ ಆಮೇಲೆ ಒಳ್ಳೆ ಸೀಟನ್ನೆಲ್ಲ ಅಲಂಕರಿಸಿ ನೋಡಿ. ನಮ್ಮ ಸರ್ ಯೂನಿಫಾರ್ಮ್ ಅಲ್ಲಿ ಬಂದಿರೋ ಆಚೆಗೂ ಮೇಡಮ್ ಇದ್ರು. ಅಂತ ಸೀಟನ್ನು ನೀವು ಅಲಂಕರಿಸಬೇಕಾದ್ರೆ ಇಂಥ ಕಾಲೇಜಲ್ಲಿ ನಿದ್ದೆ ಬಿಟ್ಟು ತ್ಯಾಗ ಮಾಡಲೇಬೇಕು. ಅದು ಈಗ ನಿಮಗೆ ಪೂರ್ವ ಪೀಠಿಕೆ. ಯಾಕಂದ್ರೆ ಇಲ್ಲಿ ಈ ವಾಲ್ಬೆಲ್ಲ ಕುಂದಾಪುರ ಕನ್ನಡ ನಾನು ಕೆಲವೊಂದ್ ಕಡೆ ಹೇಳಿರ್ತೇನೆ. ಯಾಕಂದ್ರೆ ಈ ಯಾವಾಗ ಕುಂದಾಪುರ ಕನ್ನಡ ಸರ್ ಸಾಕಾ ಅಲ್ಲ ಮಕ್ಕಳು ಪಂಜು ಸರ್ ಇದ್ರೆ ಅವರೆಲ್ಲ ಸಾಕಾ ಮೇಡಮ್? ಸಾಕು ಬೇಕಂದ್ರು ಮತ್ತೆ ಸಮಯ ಇಲ್ಲ. ಯಾಕಂದ್ರೆ ಇಲ್ಲೆಲ್ಲ ಕೂತದ್ದು ನನ್ನಿಂದ ಎಲ್ಲಾ ರೀತಿಯಲ್ಲಿ ಹಿರಿಯವರು. ಆದ್ರಿಂದ ಅವರನ್ನ ಕಾಯಿಸುವಂತ ವ್ಯವಧಾನ ಅಥವಾ ಆ ದುಸ್ಸಾಹಸಕ್ಕೆ ನಾನು ಕೈ ಹಾಕೋದಿಲ್ಲ. ಯಾಕಂದ್ರೆ ಅವರೆಲ್ಲರೂ ನನ್ನಿಂದ ಹಿರಿಯವರು, ಅವರೆಲ್ಲರೂ ಮಾತಾಡ್ಬೇಕಂತ ಹೇಳ್ತಾ ಈ ಯಾವತ್ತು ನಾವು ಆಧುನೀಕರಣ ಅಂತ ಹೇಳಿ ಹೊತ್ತು ಆವಾಗ ಈ ನಮ್ಮ ಸಂಸ್ಕೃತಿ ಅನ್ನೋದು ಪತನ ಆಗ್ತಾ ಹೋಗುತ್ತೇನೆ. ಈಗ ಸಂಸ್ಕೃತಿ ಅನ್ನೋದು ಏನು ಕೇಳಿದ್ರೆ ನಾವು ಫಾಸ್ಟ್ ಬೆಳವಣಿಗೆ ಅನ್ನೋದ್ರ ತುತ್ತ ತುದಿಯಲ್ಲಿದ್ದೇವೆ. ಒಂದೇ ಮುಕ್ಕರಿಸಿ ಮುಂದೆ ಬೀಳಬೇಕು, ಇಲ್ಲ ನಾವು ಹಿಂದೆ ಬರಬೇಕು ಅಷ್ಟೇ. ಬಿಟ್ರೆ ಆ ಸಂಸ್ಕೃತಿ ಅನ್ನೋದು ಏನು ಅನ್ನೋದು ನಮ್ಗೆ ಗೊತ್ತೇ ಇರುವುದಿಲ್ಲ. ಯಾಕಂದ್ರೆ ಒಂದು ನಾವೀಗ ಹಾಳಾದದ್ದು ಯಾವ್ದು ಕೇಳಿದ್ರೆ ಮೀಡಿಯಾದಲ್ಲಿ ಭಯಂಕರ. ನಾವು ಅದರಲ್ಲಿ ಈಗಂತೂ ಕೆಲವು ಮಕ್ಕಳು ಮನೆಯಲ್ಲಿ ಯಾರೇ ಬಂದ್ರು ಮಾತೇ ಆಡೋದಿಲ್ಲ. ಎಕ್ಸಾಂಪಲ್, ಈಗ ನೀವು ಬಸ್ಸಲ್ಲಿ ಸಿಕ್ಕಿ ಹೊರಗಡೆ ಸಿಕ್ಕಿ, ರಾಮ್ ಮಾಸ್ಟ್ರೆ ಎಲ್ಲೇ ನಿನ್ನ ಹೆಸರೆಂತ, ನಿನ್ನ ಅಪ್ಪನ ಹೆಸರೆಂತ, ನಿಂಗೆ ಎಷ್ಟನೇ ಕ್ಲಾಸ್, ನೀ ಯಾವ ಕಾಲೇಜು, ನೀನು ಇವತ್ತು ಶಾಲೆ ರಜೆಯಾ, ಒಂದೇ ಒಂದು ಬಾಯಿ ತೆರುವುದಿಲ್ಲ ಈಗಿನ ಮಕ್ಕಳು. ಹೌದಾ ಸುಳ್ಳ ಸರ್? ತೆರುವುದೇ ಇಲ್ಲ. ಅಟೆಂಡೆನ್ಸ್ ಕರೆಯುವಾಗ ಸುರೇಶ ಸರ್, ಮೊದಲೆಲ್ಲ ನಾವು ಹಾಜರಿ ತೆಗೆದು ಎಸ್ ಸರ್ ಮಾಸ್ಟರ್ ಹೆದರಿ ಹೆಬ್ರ ನಾರಿ ಸಾಯಕ್. ಈಗ ಹಾಜರಿ ಕರೀನಿ, ಅವ ಇದ್ದನ ಶಾಲೆಗೆ ಮಲ್ಕಂಡನ ಅಲ್ಲೇ ಜೀವ ಬಿಟ್ಟನ ಅಂತ ಗೊತ್ತಾಗುದಿಲ್ಲ. ಪ್ರಕಾಶ, ನೀನು ಮೊನ್ನೆ ಅಲ್ಲಿ ಸಾಲಿಕೇರಿ ಜಾತ್ರೆಗೆ ಬಂದಿದ್ಯಾ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಈಗ ಊರಲ್ಲಿ ಇರುವುದಾ ಬೆಂಗಳೂರಲ್ಲಿ ಇದೆ? ಮಾತಾಡುದಿಲ್ಲ. ಏನು ಹಲ್ಲಿ ತಿಂದರು ಆಗುವ ನಮಗ್ ಗೊತ್ತಿಲ್ಲ. ಹಾಗಂತೇಳಿ ಮಕ್ಕಳು ಬಾಯಿ ತೆರುವುದಿಲ್ವಾ? ಚೇತನ್ ಸರ್, ಡಾಕ್ಟರ್ ಚೇತನ್ ಸರ್, ಮಕ್ಕಳು ಬಾಯಿ ತೆರುವುದಿಲ್ವಾ? ತೆರೀತಾರೆ. ಎಲ್ಲಿ ತೆರೀತಾರೆ? ಎಲ್ಲಿ ತೆರಿಬೇಕು ಅಲ್ಲಿ ತೆರೆಯುವುದಿಲ್ಲ. ಸಾಯಂಕಾಲ ಓಲ್ ಈ ಪಾನಿಪುರಿ ಮಾರುವಲ್ಲಿ ಹೋಗಿ ಆ ಪಾನಿಪುರಿ ಇಟ್ಟು ದೊಡ್ಡ ನೀರಾನಿ ನಮ್ಮನೆ ಬಾಯಿ ತೆರೆದು ಬಾಯಿ ತೆರೆಯುವಲ್ಲಿ ತೆರುವುದಿಲ್ಲ ನೀವು.
ಯಾಕೆ ತೆರೆಯುವುದಿಲ್ಲ ಕೇಂದ್ರೆ ನಮ್ಮ ಯಾವುದು ನಮ್ಮ ಕಾಲು ಬುಡದ ಅಥವಾ ನಮ್ಮ ನೆಲಮೂಲದ ಸಂಸ್ಕೃತಿ ನಮಗೆ ಗೊತ್ತಿರುವುದಿಲ್ಲ, ಅದಕ್ಕಾಗಿ ನಾವು ತೆಗೆಯುವುದಿಲ್ಲ. ಯಾವತ್ತು ಆಧುನೀಕರಣ ಅಂತ ಬಂತೋ ಆವಾಗ ಈ ಸಂಸ್ಕೃತೀಕರಣ ಅನ್ನೋದು ಹೋಗಿಯೇ ಬಿಡ್ತದೆ. ಅದಕ್ಕಾಗಿ ನಮ್ಮ ಕುಂದಾಪುರದಲ್ಲಿ ಆ ಕಾಲದಲ್ಲಿ ಒಂದು ಮನೆ ಒಳಗೆ ಹೋದ್ರೆ ಎಷ್ಟು ಐಟಮ್ ಬೇಕು, ಅಳಗಿ ಮಡಕಿ ಇರುಕಿ ಚಿಪ್ಪು ಚಾರಿ ಚೆಂಬು ಚೆರ್ಗಿ ಸೊಲ್ಗಿ ಒಣಕಿ ಜಿಡ್ಕಿ ಕುಡ್ಕಿ ಕುಕ್ಕಿ ಕೊಕ್ಕಿ ಕ್ವಾರ್ಕಿ ಸಿಕ್ಕ ಸಿಬ್ಲ ಸಂಕ ಸಂಚಿ ತೊಡ್ಕ ತೊಡಮಿ ಸೇರ ಸಿದ್ದಿ ಕೊಳಗ ಕಳಸಿಗೆ ಪೆಟ್ಟಿಗೆ ಪತ್ತಾಸ್ ಮಂಡಳಿಗೆ ಮಣ್ಮರ್ಗಿ ಬಾಜ್ಮರ್ಗಿ ಬಟ್ಟಿಮರ್ಗಿ ಹಲ್ಕತ್ತಿ ಬಾಯಿ ಕತ್ತಿ ಗಿಜ್ಕತ್ತಿ ಬೆಟ್ಟಿ ಕತ್ತಿ ಬೋಳ್ ಚಟ್ಟಿ ಕೊಟ್ರಿ ದೊಟ್ಟಿ ಮರ್ಗಿ ಯಾವ್ದೆಲ್ಲ ಬೇಕು, ಹೆಟ್ಮಣಿ ಮತ್ತೆ ಮೇಟಿಕಂಬ, ಇದೆಲ್ಲವೂ ಇದ್ದಿತ್ತು. ಇದು ಯಾವುದು ಈಗ ಇಲ್ಲಿ ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಉಳಿದದ್ದು ಒಂದೇ ಅಂತ ಕೇಳಿದ್ರೆ ಮೊಬೈಲ್. ಆ ಮೊಬೈಲ್ ಯಾರಾದ್ರೂ ಒಬ್ರು ಹಿರಿಯವರು ಮಾತಾಡುವಾಗ ವ್ಯತಿರಿಕ್ತವಾಗಿ ತೆಗೆದು ಅದನ್ನು ವಿಡಿಯೋ ಮಾಡಿ ಹಾಕೋದು. ಒಂದು, ನೀವು ಈ ಹಾಸ್ಟೆಲಲ್ಲಿ ಕಲ್ತವ್ರಾಯ್ತು, ನಿಮ್ಮವರಿಗೂ ನೀವು ಊರಿಗೆ ಹೋದ್ಮೇಲೆ ನಿಮ್ಮ ಹಿರಿಯವರಿಗೆ ಹೇಳಿ ಏನು ಕೇಳಿದ್ರೆ, ಯಾವ ಊರಲ್ಲಿ ನೀವು ನಿಮ್ಮ ಶಿಕ್ಷಕರಿಗೆ, ನಿಮ್ಮೂರಿನ ಆಸ್ಪತ್ರೆಗೆ, ನಿಮ್ಮೂರಿನ ಶಾಲೆಗೆ, ನಿಮ್ಮೂರಿನ ಪೊಲೀಸ್ ಇಲಾಖೆಗೆ ಯಾವತ್ತು ನೀವು ಗೌರವ ಕೊಡ್ತೀರೋ ಆವತ್ತು ನೀವು ಇನ್ನು 10 ಪಟ್ಟು ಮೇಲೆ ಇರ್ತೀರಿ ಅಂತ ಅರ್ಥ. ಇತ್ತಿತ್ಲಿಗೆ ಏನಾಗಿದೆ ಕೇಳಿದ್ರೆ, ಈ ಬ್ಯಾಡ್ದಿದ್ದು ಏನಾದ್ರು ಒಂದಿರು ನಮ್ಮಲ್ಲಿ ಒಂದು ದೊಡ್ಡ ಅಶಿಸ್ತಿ ಏನು ಕೇಳಿದ್ರೆ, ಬೈಕಲ್ಲಿ ಹೋಗುದು. ಬೈಕಲ್ಲಿ ಏನು ಹೋಗು ಸ್ಪೀಡ್ ನೋಡ್ರಿ ಏನಂತಿಲ್ಲ. ಇವ್ರ ಮನೇಲಿ ಇಂದ್ರಜಿತು ಕಾಳಗ ಅಲ್ಲಿ ಹನುಮಂತ ಸಂಜೀವಿನಿ ಲಕ್ಷ್ಮಣಕ್ಕೆ ತಪ್ಪಗೆ ಹೋದಾಗ ಅಂತ ಸ್ಪೀಡ್ ಹಂಗೆ ಬೈಕ್ ಅಂದ್ ಯಾರದಾರು 50 ರೂಪಾಯಿ ಪೆಟ್ರೋಲ್ ಹಾಕೊಂಡು ಹಾಕದವ ಅವಂದಲ್ಲ. ಅಲ್ಲಿ ಹಾಕೊಂಡು ಎಲ್ಲರೂ ಪೊಲೀಸ್ ಅಡ್ಡ ಹಾಕಿ ಹಿಡಿದ್ರೆ ಸೈ. ಅವರು ಯಾವ ಸೇಫ್ಟಿಗೆ ಹಿಡಿತಾರೆ ಕೇಳಿದ್ರೆ, ಇವ್ರ ಸೇಫ್ಟಿಗಾಗಿ ಪೊಲೀಸ್ ಅಡ್ಡ ಹಾಕ್ತಾರೆ, ಹಿಡಿತಾರೆ, ಕೈ ಅಡ್ಡ ಹಾಕ್ತಾರೆ. ಹೆಲ್ಮೆಟ್ ಎಲ್ಲಿ, ಹೆಲ್ಮೆಟ್ ಎಲ್ಲಿ ಕೇಳಿದ ಕೂಡಲೇ ನಮ್ಮದು ಮೊದಲ ಉತ್ತರ, ಒಂದು ವೇಳೆ ನಾವು ಹೆಲ್ಮೆಟ್ ತಾರದೆ ಇದ್ರೆ ಮೊದಲ ಉತ್ತರ ಪೊಲೀಸ್ನವ್ರು ಹೇಳಬೇಕಾದದ್ದು, ಸರ್ ಸಾರಿ ಚೂರು ಗಡಿಬಿಡಿಯಲ್ಲಿ ಬಂದೆ, ಇನ್ನು ಹಾಗೆ ಮಾಡೋದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬುದ್ಧಿ ಹೇಳಿ ಕಳಿಸ್ತಾರೆ ಬಿಟ್ರೆ ಮತ್ತೇನು ಅವ್ರು ಹೇಳಲಿಕ್ಕಿಲ್ಲ. ಮರೆಯ ಇನ್ನು ಹಾಗೆ ಮಾಡಬೇಡ, ಹೆಲ್ಮೆಟ್ ಹಾಕೋ ಅಂತ ಹೇಳಿ ಕಳಿಸ್ತಾರೆ ಬಿಟ್ರೆ ಯಾವ ಪೊಲೀಸು ಏನು ಹೇಳಲಿಕ್ಕಿಲ್ಲ. ಅದು ಬಿಟ್ಟು ಇನ್ನೂ ಒಂದು ಚೂರು ಜಂಗಲಿ ನಮಗೆ ಹೆಚ್ಚು. ಹೆಲ್ಮೆಟ್ ಎಲ್ಲಿ ಕೇಳ್ರಿ ಸೈ. ಈ ಹುಟ್ಟಿ ಅಮೀರ್ ಉಳಿದಿದ್ದ ಮಕ್ಕಳೆಲ್ಲ ಹೆಲ್ಮೆಟ್ ಎಲ್ಲಿ, ನಂಗೆ SP ಗೊತ್ತಿತ್ತು. ಹೆಲ್ಮೆಟಿಗೋಸ್ಕರ ನಿಮಗೆ ಫೋನ್ ಮಾಡೋದು ಸರ್ ನಾವು. ಒಂದು 600 ರೂಪಾಯಿ ಹೆಲ್ಮೆಟಿಗೆ ಅಷ್ಟು ಹೊತ್ತಿ ಬಿಡಬಾರ್ದು. ಒಂದು ಹೆಲ್ಮೆಟ್ ತಂದು ಅವ್ರು ಸೊಟ್ಟ ಮೇಲೆ ಬಡಿಕ್. ಇದು ಮೀಡಿಯಾದಿಂದ ನಾವು ನಮ್ಮನ್ನು ನಾವು ಹಾಳು ಮಾಡ್ಕೊಂಡದ್ದು, ಅರ್ಥ ಆಯ್ತಲ್ಲ. ಯಾಕಂದ್ರೆ ಯಾವುದೇ ಪೊಲೀಸ್ನವರು ನಿಮಗೆ ಹೆಲ್ಮೆಟ್ ಇಲ್ಲ ಅಂತ ಹೇಳಿ ಅಡ್ಡ ಹಾಕುವುದು ನಿಮ್ಮ ಸೇಫ್ಟಿಗಾಗಿ. ನೆನಪಿರ್ಲಿ, ನೀವು ಹೆಲ್ಮೆಟ್ ಇಲ್ಲದೆ ಎಲ್ಲಾದ್ರೂ ಆಕ್ಸಿಡೆಂಟ್ ಆಗಿ ತಲೆ ಹೊಡ್ಕೊಂಡು ಬಿದ್ದು ಯಾರಾದ್ರೂ ಸತ್ತದ್ದಿದ್ರೆ ನಾಳೆ ಪೊಲೀಸ್ ಇಲಾಖೆಗೆ ಸೂತಿಕ ಇಲ್ಲ. ನಮ್ಮ ಸಮಾರಾಧನೆ ಅವ್ರು ಮಾಡೋದಿಲ್ಲ, ನಾವೇ ಮನೆಯಲ್ಲಿ ಮಾಡ್ಕೊಳ್ಬೇಕು. ಅದಕ್ಕಾಗಿ ಯಾವುದೇ ಪೊಲೀಸ್ ಇಲಾಖೆಯವ್ರು ನಿಮ್ಮನ್ನು ಕರೆದು ಏನಾದ್ರು ಹೇಳಿದ್ದಿದ್ರೆ ಅದು ನಮ್ಮ ಜೀವನದ ಒಳ್ಳೇದಿಗಂತೇಳಿ ತಿಳ್ಕೊಂಡಿವ್ರೆ. ಯಾಕಂದ್ರೆ ಇತ್ಲಾಗ ನಾವು ತುಂಬಾ ನೋಡಿದ್ದೇವೆ, ಎಲ್ಲೋ ಏನೋ ತಪ್ಪಾಗೋದು, ಅದನ್ನು ಯಾರೋ ಒಬ್ರು ಪೊಲೀಸಿಗೆ ನಾವು ಏನೋ ಯಾರೋ ಒಬ್ಬ ತಲೆ ಕೆಟ್ಟವ ಅವ್ರಿಗೆ ಜೋರ್ ಮಾತಾಡಿದ್ದನ್ನ ಮೀಡಿಯಾದಲ್ಲಿ ಹಾಕಿದ್ರೆ ಸರಿ. ಅದಕ್ಕೆ ನಾವೇ ಅದನ್ನ ವ್ಯತಿರಿಕ್ತವಾಗಿ ಮಾಡುವಂಥದ್ದು, ಅದನ್ನ ಹೆಚ್ಚಾಗಿ ಬಳಸ್ಕೊಳ್ಳುವಂಥದ್ದು. ಪೊಲೀಸ್ನವರಿಂದ ತುಂಬಾ ಒಳ್ಳೆ ಕೆಲಸ 100ಕ್ಕೆ 99.9 ಆಗುತ್ತೆ. ಎಲ್ಲೋ ಒಂದು ಸಣ್ಣ ಅಚಾತುರ್ಯವನ್ನು ತಗೊಂಡು ಅದನ್ನೇ ದೊಡ್ಡದು ಮಾಡುವಂಥದ್ದಲ್ಲ. ಇದನ್ನು ನಾನು ಈ ಮೀಡಿಯಾದಲ್ಲಿ ಇತ್ಲಾಗಿ ನೋಡಿದ್ದನ್ನೇ ಹೇಳೋದು. ಈ ಹೆಲ್ಮೆಟ್ ಇದ್ದದ್ದು ಮತ್ತೊಂದು ಪ್ರತಿಯೊಂದು ವಿಚಾರದಲ್ಲೂ ಹಾಗೆ. ಇದೇ ರೀತಿ ಹೇಳ್ತಾ ಹೋದ್ರೆ ನಮ್ಮ ಕುಂದಾಪುರ ಕನ್ನಡದ್ದು ಅಥವಾ ಈ ವಾಲ್ಬೆಲ್ಲ ಕಾರ್ಯಕ್ರಮದ ಯಾವುದು ಈ ಕುಂದಾಪುರ ಕನ್ನಡದ ಪ್ರತಿಷ್ಠಾನದ ಬಗ್ಗೆಯೋ ಅಥವಾ ಭಾಷೆಯ ಬಗ್ಗೆಯೋ ಇಲ್ಲಿನ ನೆಲಮೂಲದ ಬಗ್ಗೆಯೋ ಸಂಸ್ಕೃತಿಯ ಬಗ್ಗೆ ಬಹಳ ಇದೆ. ಆಗ ನಾನು ಅರ್ಧ ಮಾತಾಡಿಬಿಟ್ಟೆ. ಯಾಕಂದ್ರೆ ಅದನ್ನ ಅರ್ಧ ಮಾತಾಡದಿದ್ರೆ ಕಡೆಗೆ ಹೇಳ್ತಾರೆ ಆ ಗಣಸಿಗೆ ಇತ್ಲ ಒಂಚೂರು ಮಂಡಿ ಪೆಟ್ಟು ಮರ್ರೆ, ಎಲ್ಲಿ ಮಾತಾಡಿ ಎಲ್ಲಿ ಬಿಟ್ಟು ತಂದು ಗೊತ್ತಾಗ್ತಿಲ್ಲ ಅಂತಾರೆ. ಮತ್ತೇನಿಲ್ಲ, ಇದೇ ರೀತಿ ಈ ರವೀಣ ನಿಮ್ಮ ಥರ ಈ ಲೈವ್ ಮಾಡುವರು ಮತ್ತೆ ಈ ಸೌಂಡ್ ಸಿಸ್ಟಮಿನವರದೆಲ್ಲ ಸಿಕ್ಕಾಪಟ್ಟೆ ವಯರ್ ರಾಶಿ ಹಾಕೊಂಡಿದ್ದೀರಿ. ನಾ ಬರುವಾಗ ನನ್ನ ಕಾಲಿಗೆ ವಯರ್ ಹೊಡಿತು, ಸತ್ಯ ಇದೆ. ಕಾಲಿಗೆ ವಯರ್ ಹೊಡೆದು ಮುಕ್ಕರ್ಸಿ ಬಿದ್ದೆ. ಶೂ ಕಳಚಿ ಹೋಯ್ತು, ಮುಕ್ಕರ್ಸಿ ಬಿದ್ದು ಒಂಚೂರು ಇಲ್ಲಿ ಪೆಟ್ಟಾಯ್ತು. ಯಾಕೆ ನಂಗೆ ಪಂಜಿ ಹುಡುಗ ಹೋದೆ ಕಾಣಿ. ಹಾಗೆ ಪೆಟ್ಟಾದಾಗ KC ರಾಜೇಶ್ ಸರ್ ತರ ನಮ್ಮ ಬಹಳ ಬೇಕಾದವರೊಬ್ಬರು ಇದ್ರು. ಸರ್ ಪೆಟ್ಟಾಯ್ತಾ ಕಂಡ್ರೆ ಹೌದಂದೆ. ತಲೆಗೆಲ್ಲ ಒಂಚೂರು ಫಸ್ಟ್ ಏಡ್ ಬಾಕ್ಸ್ ಇದ್ದಿತ್ತು, ಒಂಚೂರು ಬ್ಯಾಂಡೇಜ್ ಹಾಕಿ ಇದೆಲ್ಲ ಪೌಡಿನೆಲ್ಲ ಹಾಕಿ ಫಸ್ಟಿಗೆ ಒಂಚೂರು ಡೆಟಾಲ್ ಎಲ್ಲ ಹಾಕಿ ತಿಕ್ಕಿ, ಸರ್ ಎಂತ ಆಯ್ತು ಕಂಡ್ರೆ, ಎಂತೆಲ್ಲ ಸರ್ ಒಂಚೂರು ಇಲ್ಲದ ಪೆಟ್ಟಾಯ್ತು ಅಂದೆ. ನಾ ಹೇಳೋದು ಇಷ್ಟೇ, ಎಂತ ಇನ್ನು ಮಾತಾಡೋದಿಲ್ಲ. ಇದೇ ನಮ್ಮ ನೆಲಮೂಲದ ಸಂಸ್ಕೃತಿ ಅಂತ ಹೇಳೋದು. ನಮಗೇನಾಗಿದೆ ಅದನ್ನ ಮೊದಲು ನೀವು ತಿಳ್ಕೊಳ್ಳೋದೇ ಸಂಸ್ಕೃತಿ. ಅವ್ರು ಬಂದು ಹೇಳಿದ್ರು ನೋಡಿ, ಹಂದಾಡಿಯವರು ಮಂಡಿ ಪೆಟ್ಟಾದ್ರು ನಿಮ್ಮ ಜೊತೆ ಮಾತಾಡಿಯೇ ಹೋಗ್ತಾರೆ ಅಂತ ಹೇಳಿದ್ರು. ಆದ್ರಿಂದ ನಾ ಅಲ್ಲಿ ಹೋಗಿ ಪಂಜಿ ಉಟ್ಕೊಳ್ಳೋದು ಮತ್ತೆಲ್ಲ ಮುಕ್ಕರ್ಸಿ ಬಿದ್ರೆ ಅಂತ ಹೇಳ್ತಾ, ಅದಕ್ಕಾಗಿ ಮಾತಾಡೋದಕ್ಕೆ ಇದು ಹೊತ್ತಲ್ಲ. ಹೊತ್ತಾಗಿ ನುಡಿದ ಮಾತು ಸತ್ತವ ಎದ್ದಂತೆ, ಹೊತ್ತೊದಗಿ ನುಡಿದ ಮಾತು ಕೈ ಜಾರಿದ ಮುತ್ತಿನಂತೆ ಹೋದು ಅಂತ ಹೇಳ್ತಾ, ನಾನೆಲ್ಲರೂ ಹೊತ್ತು ಒದಗಿ ಅಥವಾ ಹೊತ್ತು ಮೀರಿ ಮಾತಾಡಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಎಲ್ಲರನ್ನ ಮಾತಿಗೆ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತಾ